ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವೆಲ್ಲೋ ಹೊರಟಿದ್ದೀವಿ. ಸೊ ನನ್ನ ಮಗಳು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ನೋಡಿ ಏನೋ ತಿಂತಾ ಕೂತಿದ್ದಾಳೆ. ಅಲ್ಲಿಂದ ಮನೆಯಿಂದ ಡೈರೆಕ್ಟಾಗಿ ನಾವು ಬಂದುಬಿಟ್ಟು ನನ್ನ ಏನು ದೊಡ್ಡ ಮಗಳನ್ನ ಕರ್ಕೊಂಡು ಅತ್ತೆ ಮಾವ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋದರು. ಅಷ್ಟರೊಳಗೆ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆ, ನೀವು ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋದವರು ಸ್ವಲ್ಪ ಲೇಟಾಗಿ ಬಂದರು. ಸೊ ಅಷ್ಟರೊಳಗೆ ಮಳೆ ಜೋರಾಗೋಯಿತು. ಅವರಲ್ಲೇ ಬಾಕಿ ಆದರು, ನಾವು ಕಾರೊಳಗೆ ಬಾಕಿ ಆದ್ವಿ. ಸೊ ನನ್ನ ಮಗಳು ಫಸ್ಟ್ ಟೈಮ್ ಮಳೆ ನೋಡ್ತಾ ಇರೋದು ಅನಿಸುತ್ತೆ. ಸ್ವಲ್ಪ ಹೊತ್ತು ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿದ್ರು. ಅದಾದಮೇಲೆ ಅವ್ರು ಬಂದಿದ್ದು. ಸೊ ಬಂದಾದಮೇಲೆ ಅಲ್ಲಿಂದ ಮತ್ತೆ ಮುಂದುವರೆದ್ವಿ. ಏನಿಲ್ಲ, ಇವತ್ತು ಎಲ್ಲಿ ಅಂದರೆ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಫಸ್ಟ್ ಹೋಗೋದು ನಾವು ಅನ್ನಪೂರ್ಣೇಶ್ವರಿ ಹೊರನಾಡಿಗೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಸೂಪರ್ ಆಗಿತ್ತು ಆಯಿತಾ. ಬಿಸಿಲೂ ಇಲ್ಲ, ಈ ಕಡೆ ಮಳೆನೂ ಇಲ್ಲ. ಸೊ ಮಧ್ಯದಲ್ಲಿತ್ತು ಮೋಡ ಮೋಡ ಥರ. ಸೊ ಆ ವೆದರ್ಗೆ ಏನಾದರೂ ತಿನ್ಬೇಕು ಬಿಸಿ ಬಿಸಿಯಾಗಿ ಅಂತ ಅನ್ನಿಸ್ತು. ಹಾಗಾಗಿ ಮಧ್ಯದಲ್ಲಿ A to B ಅಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡ್ವಿ. ಅದಾದಮೇಲೆ ನಮಗೆ ಕಾಫಿ ಕುಡಿಯೋಣ ಅಂತ ನೋಡಿದ್ರೆ ಬಜ್ಜಿ ಬೋಂಡ, ಏನಾದರೂ ಈ ವೆದರ್ಗೆ ಬಜ್ಜಿ ಬೋಂಡ ಎಲ್ಲ ಸಿಕ್ಕಿದ್ರೆ ಬಿಸಿ ಬಿಸಿಯಾಗಿ ಅಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕೇಳಿದ್ರೆ ಅಲ್ಲಿ ಇರಲಿಲ್ಲ, ವಡೆ ಮಾತ್ರ ಇತ್ತು. ಹಾಗಾಗಿ ಮಕ್ಳಿಗೆ ಮಾತ್ರ ಅಲ್ಲಿ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಸೊ ಮುಂದೆ ಎಲ್ಲಾದರೂ ಹೋಗ್ತಾ ರೋಡ್ ಸೈಡಲ್ಲಿ ಟೀ ಎಲ್ಲ ಮಾರ್ತಾ ಇರ್ತಾರಲ್ವ, ಸೊ ಟೀ ಕುಡ್ಕೊಂಡು ಬಜ್ಜಿ ಬೋಂಡ ಏನಾದರೂ ಸಿಕ್ಕಿದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೇ ಮುಂದುವರೆದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಏನು ಹಾಸನ್ ಟೋಲ್ ಹತ್ರ ಇರುತ್ತಲ್ವ, ಯೂಶ್ವಲಿ ಸೈಡ್ ಹೋಟೆಲಲ್ಲಿ ಕಾಫಿ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋದ್ವಿ. ಮಧ್ಯದಲ್ಲಿ ಮಕ್ಕಳಿಗೆ ಹೊಟ್ಟೆ ಹೆಸಿದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸ್ಕೆಟ್ಗಳನ್ನೆಲ್ಲ ಕ್ಯಾರಿ ಮಾಡಿದ್ವಿ. ಸೊ ಅವರು ಅದನ್ನು ತಿಂತಾಯಿದ್ರು. ನಾವು ಕಾಫಿ ಕುಡಿಬೇಕಾದ್ರೆ ನಾವು ಬಿಸಿ ಬಿಸಿಯಾಗಿ ಕಾಫಿ ಕುಡಿತಾ ಇದ್ದರೆ ಆ ವೆದರ್ಗೆ ಸಖತ್ತಾಗಿತ್ತು. ಹಾಗೆ ಕಾಫಿ ಕುಡ್ಕೊಂಡು ಮುಂದೆ ಹೋದ್ವಿ. ಹಾಸನಿಂದ ಹೊರನಾಡು ತನಕ ಏನಿದೆ ಜರ್ನಿ, ಆ ಜರ್ನಿ ಪೂರ್ತಿ ನನ್ನ ಮಗಳಿಗೆ ಫುಲ್ಲು ವಾಮಿಟಿಂಗ್ ಆಗ್ತಾಯಿತ್ತು. ಸೊ ಅವಳಿಗೆ ಅವಾಗವಾಗ ನಿಲ್ಲಿಸಿ ಅಲ್ಲಿ ಅವಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೇ ಆಗೋಯಿತು. ಸೊ ಅಲ್ಲಿ ಹೋದ್ಮೇಲೆ ರೂಮ್ ಮಾಡಿದ್ಮೇಲೆ ರೂಮಲ್ಲಿ ಬರೀ ಅವಳು ಬಟ್ಟೆ ತೊಳೆದಿದ್ದಾಯಿತು. ಮತ್ತು ನೈಟ್ ಇಡೀ ಬೇರೆ ಜಾಗ ಆಗಿರೋದ್ರಿಂದ ಇವಳು ಇಬ್ಬರೂ ಜಾಗರಣೆ ಮಾಡಿಸಿದ್ರು. ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಸರಿಯಾಗಿ ನಿದ್ದೆ ಆಗದೆ ಇರೋದ್ರಿಂದ ನನಗೆ ಸಿಕ್ಕಾಬಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆದ್ರೂ ಬೆಳಗ್ಗೆ ಬೇಗ ಎದ್ದು ಇಲ್ಲಿ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದ್ವಿ. ಇಲ್ಲಿ ಮಳೆ ಇರುತ್ತೆ ಅಂತ ಅಂದ್ಕೊಂಡೆ, ಸದ್ಯಕ್ಕೆ ಮಳೆ ಇರಲಿಲ್ಲ. ಆ್ಯಕ್ಚುಲಿ ನಿನ್ನೆ ನೈಟ್ ಬಂದಾಗ ಸ್ವಲ್ಪ ಮಳೆ ಇತ್ತು. ಹಾಗಾಗಿ ನಾನು ಬೆಳಗ್ಗೆನೂ ಮಳೆ ಇರುತ್ತೆ ಅಂದ್ಕೊಂಡೆ. ಏನೋ ದೇವ್ರ ದಯೆಯಿಂದ ಬೆಳಗ್ಗೆ ಅಷ್ಟು ಮಳೆ ಇರಲಿಲ್ಲ. ಬಟ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಹಸು ಎಷ್ಟು ಚೆನ್ನಾಗಿ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾ ಇದೆ. ನಾವು ಬಂದಾಗ ಮುಂದೆ ಎಂಟ್ರೆನ್ಸಲ್ಲಿ ಕೂತ್ಕೊಂಡಿತ್ತು. ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗಳು ಕೂಡ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ಳು. ಅವಳ್ದು ಅದೊಂದು ಯಾವುದೇ ಟೆಂಪಲ್ಗೆ ಹೋದ್ರೂ ಎಲ್ಲೇ ಒಂದು ಹಸುನ ನೋಡಿದ್ರೂ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾಳೆ. ಅವಳಿಗೇನೋ ಒಂಥರ ಖುಷಿ. ಸೊ ಹಂಗಾಗಿ ಅದಾದಮೇಲೆ ನಮ್ಮ ಜೊತೆನೇ ಮೇಲೆ ಮೆಟ್ಲು ಹತ್ಕೊಂಡು ಬಂತು. ಅದಾದಮೇಲೆ ನಾವು ಕ್ಯೂ ಅಲ್ಲಿ ನಿಂತ್ಬಿಟ್ಟು ಹೋದ್ವಿ. ನನ್ನ ಮಗಳು ನೋಡಿ ಎಲ್ಲಿ ಹೋದರೂ ಅವಳನ್ನ ಹಿಡಿಯೋದೇ ಒಂದು ಕೆಲಸ. ಸೊ ಅವ್ರ ತಾತ, ಅವ್ರ ಅಜ್ಜಿ, ಅವ್ರ ಅಪ್ಪ, ನಾನು ಎಲ್ಲರೂ ಸೇರಿ ಅವಳನ್ನ ಹಿಡಿದಿದ್ದೇ ಆಯಿತು ಫುಲ್ ಜರ್ನಿ ಪೂರ್ತಿ. ತುಂಬ ಜನ ಏನಿರಲಿಲ್ಲ, ಹಾಗಂತ ಜನನೇ ಇರಲಿಲ್ಲ ಅಂತಲೂ ಏನಿರಲಿಲ್ಲ. ಕ್ಯೂ ಅಲ್ಲಿ ಗಂಟುಗಟ್ಟಲೆ ನಿಂತ್ಕೊಳ್ಳೋ ಅಷ್ಟು ಜನ ಇರಲಿಲ್ಲ. ಬಟ್ ಹೋದ್ಮೇಲೆ ದೇವಸ್ಥಾನದ ಒಳಗಡೆ ಸ್ವಲ್ಪ ಜನ ಇದ್ದರು. ಅಲ್ಲಿ ಸ್ವಲ್ಪ ಕ್ಯೂ ಅಂತ ಅನ್ನಿಸ್ತು. ಆದ್ರೂ ಆ ಜನಗಳ ಮಧ್ಯೆ ನಿಂತ್ಕೊಂಡು ಹೇಗೋ ಹೀಗೋ ದರ್ಶನ ಅಂತೂ ಆಯಿತು. ದರ್ಶನ ಎಲ್ಲ ಆಯಿತು. ಸೊ ಆದಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ. ನನ್ನ ಮಗಳಿಗೆ ಅಂತೂ ಒಂದು ಅಮ್ಮನ ಹತ್ರ ಇರಬೇಕು, ಇಲ್ಲ ಅಪ್ಪನ ಹತ್ರ ಇರಬೇಕು. ಸೊ ಬೇರೆ ಯಾರು ಎತ್ಕೊಂಡ್ರೂ ಅಳ್ತಾ ಇರ್ತಾಳೆ. ಸೊ ಅವ್ರ ಅಜ್ಜಿ ಎತ್ಕೊಂಡಿದ್ದಾರಲ್ಲ ಸ್ವಲ್ಪ, ಹಾಗಾಗಿ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಇದಾದಮೇಲೆ ಇಲ್ಲೇ ಊಟ ಮಾಡಿಕೊಂಡು ಶೃಂಗೇರಿಗೆ ಹೋಗೋ ಅಂಥ ಪ್ಲ್ಯಾನು. ಲಾಸ್ಟ್ ಟೈಮ್ ಬಂದಾಗ ಒಂದು 3 months ಬ್ಯಾಕ್ ಅನಿಸುತ್ತೆ ನಾವು ಬಂದಿದ್ದು.
ಸೊ ಅವಾಗೂ ಅಷ್ಟೇ ಇಲ್ಲಿ ಮುಗಿಸ್ಕೊಂಡು ಶೃಂಗೇರಿಗೆ ಹೋಗಿ ಎಲ್ಲ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಬಟ್ ಶೃಂಗೇರಿ ಸ್ಕಿಪ್ ಮಾಡಿದ್ವಿ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಶೃಂಗೇರಿಗೋಸ್ಕರನೇ ಅಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ಗೋಸ್ಕರನೇ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಹೊರನಾಡು ಮುಗಿಸ್ಕೊಂಡು ಅದಾದಮೇಲೆ ಶೃಂಗೇರಿ ಹೋಗಿ ಧರ್ಮಸ್ಥಳ, ಸೌತಡ್ಕ ಹೋಗಿ ಸುಬ್ರಹ್ಮಣ್ಯ ಹೋಗಿ ಬರೋದು ಅಂತ ಪ್ಲ್ಯಾನು. ಬಟ್ ಮಧ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸೊ ಅಂತೂ ಇಂತೂ ಅನ್ನಪೂರ್ಣೇಶ್ವರಿ ಒಂದು ಟೆಂಪಲ್ ಅಂತೂ ಮುಗೀತು. ಇಲ್ಲಿಂದ ಇವಾಗ ನೆಕ್ಸ್ಟ್ ಶೃಂಗೇರಿಗೆ ಹೋಗಬೇಕು. ಶೃಂಗೇರಿಯಲ್ಲಿ ಯಾಕೆ ಅಂದರೆ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡಬೇಕು, ಇವಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಯಶ್ವಿನ. ಹಾಗಾಗಿ ಫಸ್ಟ್ ನಾವು ಶೃಂಗೇರಿಗೆ ಹೋಗಬೇಕಿತ್ತು. ಬಟ್ ಫಸ್ಟ್ ಅನ್ನಪೂರ್ಣೇಶ್ವರಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಹೇಗೋ ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನನ್ನ ಮಗಳು ನೋಡಿ ಎಲ್ಲಿ ಸಿಕ್ಕಿದ್ರು ಅವಳು ನಮಸ್ಕಾರ ಮಾಡ್ಕೊಳ್ಳೋದೇ ಒಂದು ಖುಷಿ ಅವಳಿಗೆ. ಪಾಪ ಏನು ಪುಣ್ಯಕೋಟಿ ಅಂತ ಹೇಳ್ತೀವಲ್ಲ, ಕಾಮಧೇನು ಅಂತ, ಹಾಗೆ ಹೇಗೆ ಮುಟ್ಟಿದ್ರು ಏನು ಮಾಡಿದ್ರು ಸುಮ್ಮನೆ ಮಾಡಿಸ್ಕೊತವೆ ಪಾಪ ಮೂಕ ಪ್ರಾಣಿಗಳು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ವೆದರ್ ಮಾತ್ರ ನೋಡಿ ಸಖತ್ತಾಗಿತ್ತು. ನಾನು ತುಂಬ ಮಳೆ ಇರುತ್ತೆ ಅಂತ ಅಂದ್ಕೊಂಡೆ, ಏನೋ ನಮ್ಮ ಪುಣ್ಯಕ್ಕಷ್ಟು ಮಳೆ ಇಲ್ಲ. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಶೃಂಗೇರಿ ಕಡೆ ಹೊರಟ್ವಿ. ಅದೇನೋ ಹೇಳ್ತಾರಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ. ಇವತ್ತು ನಮ್ಗೆ ಅದೇ ಥರ ಫೀಲ್ ಆಯಿತು. ಅದಾದಮೇಲೆ ಶೃಂಗೇರಿನೂ ತಲುಪಿದ್ವಿ. ಸೊ ಅಲ್ಲಿಗೆ ಇನ್ನೇನು ತುಂಬ ಗಡಿಬಿಡಿಯಲ್ಲಿ ಹೋದ್ವಿ, ಯಾಕೆಂದರೆ 12 ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದರು. 12:30ಗೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಅಂತ. ಸೊ ತುಂಬ ಫಾಸ್ಟಾಗಿ ಅವರು ಕಾರ್ ಪಾರ್ಕಿಂಗ್ ಮಾಡೋಷ್ಟರೊಳಗೆ ನಾವು ಇಳಿದ್ಬಿಟ್ಟು ಬಂದುಬಿಟ್ಟಿದ್ವಿ ಟಿಕೆಟ್ ತೊಗೊಳೋದಕ್ಕೆ ಅಕ್ಷರಾಭ್ಯಾಸಕ್ಕೆ. ಸೊ ಒಂದು ಟಿಕೆಟ್ಗೆ 500 ರೂಪೀಸ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಜನ ಇದ್ದರು, ತುಂಬ ಕ್ಯೂ ಇತ್ತು. ತುಂಬ ಜನ ಮಕ್ಕಳನ್ನ ಹಿಡ್ಕೊಂಡಿದ್ರು ಏನು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಹಾಗಾಗಿ ನಾವು ಕ್ಯೂವಲ್ಲಿ ನಿಲ್ಲಬೇಕಾಯ್ತು. ಸೊ ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಆ್ಯಕ್ಚುಲಿ 12 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರು ನಾವು ಫೋನ್ ಮಾಡಿ ವಿಚಾರಿಸಿದಾಗ. ಸೊ ಹಾಗಾಗಿ ನಾವು ಏನು ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಗ ಬಂದ್ವಿ. ಬಟ್ ಇಲ್ಲಿ ಇಷ್ಟೊಂದು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಟಿಕೆಟ್ ಕೊಟ್ಟಿದ್ಮೇಲೆ ಏನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಹಾಗೆ ಇದ್ವಿ. ಆಮೇಲೆ ಸಿಕ್ಕಾಬಟ್ಟೆ ಜನ ಇರೋದ್ರಿಂದ ಒಳಗಡೆ ಸಿಕ್ಕಾಬಟ್ಟೆ ಶೆಕೆ ಇತ್ತು. ನನ್ನ ಮಗಳಂತೂ ತುಂಬ ಕಿರಿಕಿರಿ ಮಾಡಿಬಿಟ್ಲು. ನನ್ನ ಚಿಕ್ಕ ಮಗಳಿಗೆ ಬೇಡ ಅಂತ ಹೇಳಿದರು ನಮ್ಮ ಅತ್ತೆ, ಆದರೂ ಕೇಳಲಿಲ್ಲ. ನಾನು ಕರ್ಕೊಂಬಂದ್ಬಿಟ್ಟು ಅವಳು ಹತ್ಕೊಂಡು ಸರಿಯಾಗಿ ಬರೀಲಿಲ್ಲ. ಚಾಕ್ ಪೀಸ್ ಕೊಟ್ಟರೆ ಅದನ್ನು ಹಿಡ್ಕೊಂಡು ಆಟಾಡಬೇಕು ಅನ್ನೋದು. ಆಮೇಲೆ ಅಕ್ಕಿ ಮೇಲೆ ಬರೆಸ್ತಾರಲ್ಲ ಅರಿಶಿನ ಕೊಂಬಿಂದ, ಸೊ ಆ ಅರಿಶಿನ ಕೊಂಬನ್ನು ತಿನ್ನೋಕೆ ಹೋಗೋದು. ನನಗಂತೂ ಸಾಕಾಗೋಯ್ತು. ಆದರೂ ಏನೋ ಮಾಡಿ ಬರೆಸ್ದೆ. ತಲೆ ಕೆಟ್ಟೋಯ್ತು ಅಲ್ಲಿಂದ ಹೊರಗಡೆ ಆಚೆ ಬರೋಷ್ಟರೊಳಗೆ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು. ಅದಾದಮೇಲೆ ಇಲ್ಲಿ ಮೀನು ನೋಡೋದಕ್ಕೆ ಅಂತ ಬಂದ್ವಿ. ಮಕ್ಳು ಗಲಾಟೆ ಮಾಡ್ತಾಯಿದ್ರಲ್ವ, ಸೊ ಮೀನು ತೋರಿಸಿದ್ರೆ ಸುಮ್ಮನಾಗ್ತಾರೆ ಅಂತ ಹೇಳಿ ಕರ್ಕೊಂಬಂದ್ವಿ. ಏನು ಗೊತ್ತಾ, ಇಲ್ಲಿ ಎಷ್ಟು ಮೀನುಗಳಿದ್ದಾವೆ, ಎಷ್ಟು ದಪ್ಪ ಮೀನುಗಳಿದ್ದಾವೆ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು, ಯಶ್ವಿ ಅಂತೂ. ಅವಳಿಗೆಲ್ಲ ಅದೆಲ್ಲ ತುಂಬ ಇಷ್ಟ. ಏನೋ ಒಂಥರ ಅವಳು ಚಿಕ್ಕದನ್ನು ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾಳೆ. ಸುಮ್ಮನೆ ಬೇರೆ ಮಕ್ಕಳ ಥರ ಸುಮ್ಮನೆ ನೋಡ್ತಾ ನಿಂತ್ಕೊಳ್ಳಲ್ಲ. ಅವಳ ಪಾಡಿಗೆ ಅವಳದೇ ಒಂಥರ ರೀತಿಯಲ್ಲಿ ಎಂಜಾಯ್ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಮೀನುಗಳೆಲ್ಲ ತುಂಬ ಇದ್ವು. ಅದನ್ನೆಲ್ಲ ಮಾತಾಡಿಸ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ವಿ ನಾವು. ಏನು ಗೊತ್ತಾ, ಇಲ್ಲಿ ಅಷ್ಟು ಬಿಸಿಲೇ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ, ಪ್ರತಿ ಸಲ ಬಂದಾಗ ಇರುತ್ತಲ್ಲ, ಏನು ಕಾಲಿಟ್ಟರೆ ಕಾಲೆಲ್ಲ ಸುಟ್ಟೋಗೋ ಥರ ಬಿಸಿಲಿರುತ್ತಲ್ಲ, ಆ ಥರ ಏನು ಅಷ್ಟು ಬಿಸಿಲಿರಲಿಲ್ಲ. ಸೊ ಮೋಡನೇ ಇತ್ತು, ಆದರೂ ಕೂಡ ಎಷ್ಟು ಸೆಕೆ ಇತ್ತು ಗೊತ್ತಾ ಇಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಈ ಕಡೆ ಪ್ಲೇಸಸ್ ಎಲ್ಲ ಸ್ವಲ್ಪ ಹಾಗೇ. ಧರ್ಮಸ್ಥಳದಲ್ಲೂ ನನಗೆ ಅದೇ ಥರ ಫೀಲ್ ಆಗುತ್ತೆ. ಇನ್ನು ನೋಡಿ ನನ್ನ ಮಗಳಿಗೆ ಮುಖ ಮುಚ್ಕೊತಾ ಇದ್ದಾಳೆ, ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅವಳಿಗೆ. ಇವಳು ನೋಡಿ ದೊಡ್ಡವಳನ್ನಂತೂ ಯಶ್ವಿನ ಎಲ್ಲಿ ಹೋದರೂ ಹಿಡಿತಾನೆ ಕುತ್ಕೊಬೇಕು ನಾವು. ಸುಮ್ಮನೆ ಹೋಗ್ತಾ ಇರ್ತಾಳೆ, ಇಲ್ಲ ಓಡಿಬಿಡ್ತಾಳೆ. ಹಿಡಿಯೋಕ್ಕೆ ಬಂದರು ಅಂತ ಗೊತ್ತಾಗಿದ ತಕ್ಷಣ ಓಡೋಗ್ಬಿಡ್ತಾಳೆ. ಅವಳ ಹಿಂದೆ ಓಡಬೇಕಷ್ಟೇ, ಅವಳ ಹಿಂದೆ ಓಡೋಕ್ಕೂ ಆಗಲ್ಲ ನಮಗೆ. ಸೊ ಇಬ್ಬರು ಮಕ್ಕಳನ್ನ ಎತ್ಕೊಂಡು ನಮ್ಮ ಪಾಡ್ ಪಜೀತಿ ಬೇಡ. ಇನ್ನು ಒಳಗಡೆ ಇರುವಂಥ ಎಲ್ಲ ಟೆಂಪಲ್ಗಳನ್ನೂ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಸೊ ನನ್ನ ಮಗಳನ್ನ ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ಟೆ, ಓಡಾಡಿಕೊಂಡು ಅಲ್ಲಿ ಆಟ ಆಡ್ಕೊಂಡಿರಲಿ.
ಏನು ಎತ್ಕೊಂಡೇ ಇದ್ದರೆ ಅವಳಿಗೂ ಸ್ವಲ್ಪ ಮೈಕೈ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟೆ, ಸ್ವಲ್ಪ ಫ್ರೀ ಆಗಲಿ ಅವಳಿಗೆ ಅಂತ ಹೇಳಿ. ಇನ್ನು ಇವಳು ಯಶ್ವಿನೂ ಅವಳ ಜೊತೆಗೆ ಅವಳು ಹೇಗೆ ಆಡ್ತಾಳೆ ಹಾಗೆಯೇ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸುಮ್ಮನೆ ಆಟಾಡ್ತಾ ಇದ್ದವಳು ಎದ್ದು ಸೀದಾ ಓಡ್ಬಿಟ್ಲು. ಅಲ್ಲಿ ಇಲ್ಲಿ ಗ್ರೌಂಡ್ ಬೇರೆ ತುಂಬ ದೊಡ್ಡದಾಗಿತ್ತು, ವಿಶಾಲವಾಗಿರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ಲು. ಅದಾದಮೇಲೆ ಅವರಪ್ಪ ಹೋಗಿ ಹಿಡ್ಕೊಂಡ್ರು, ಬಾ ನಾವು ಅಲ್ಲಿ ಇಲ್ಲಿ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದರು. ಸೊ ಅವಳನ್ನ ಹಿಡಿಯೋದಂತೂ ಭಾಳ ಕಷ್ಟ, ಓಡಿಬಿಡ್ತಾಳೆ. ಅದಾದಮೇಲೆ ನನ್ನ ಮಗಳು ನೋಡಿ ಪಾಪಚ್ಚಿ ಸುಸ್ತಾಗ್ಬಿಟ್ಟಿದ್ದಾಳೆ. ಇನ್ನೇನು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೊರಡಬೇಕು. ಹಾಗಾಗಿ ಊಟದ ಕಡೆ ಹೋದ್ವಿ. ಅಲ್ಲಿ ಹೋದರೆ ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಕ್ಚುಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಆ ಗೇಟ್ನ, ಏನು ಊಟದ ಹಾಲ್ ಗೇಟ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು. ಆ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಜನ ತುಂಬ ನಿಂತಿದ್ರು ಕ್ಯೂ ಆಗಿ. ಒಳಗಡೆ ಮೇ ಬಿ ಊಟ ಮಾಡ್ತಿದ್ರು ಅನಿಸುತ್ತೆ, ಊಟ ಆಗೋವರೆಗೂ ಗೇಟ್ ಓಪನ್ ಮಾಡಲ್ಲ ಅನ್ನೋ ಥರ ಇರ್ಬೋದು. ಸೊ ನೋಡಿ, ಇದೆ ಸ್ಲೇಟ್ ಕೊಟ್ಟಿದ್ದವರು, ಅದ್ರ ಮೇಲೆ ಏನೇನೋ ಬರ್ಸಿದ್ರು, ಗಣೇಶಾಯ ನಮಃ, ಗುರುಭ್ಯೋ ನಮಃ, ಸರಸ್ವತಿಯೇ ನಮಃ ಅಂತೆಲ್ಲ ಬರೆಸ್ಬಿಟ್ಟು ಬರೆದ್ವಿ. ನನಗೆ ಇವಳು ಬರೆಯೋಕ್ಕೆ ಚಿಕ್ಕವಳು ಬರೆಯೋಕ್ಕೆ ಬಿಡಲಿಲ್ಲ, ಅವಳು ಕೈ ಹಿಡ್ಕೊಂಡು ಬರೆಸ್ಬೇಕಲ್ವಾ, ಸೊ ಬರೆಯೋಕ್ಕೆ ಆಗಲಿಲ್ಲ. ಅವಳು ಆ ಚಾಕ್ ಪೀಸ್ ಕೊಡು ಅಂತ ಹೇಳಿ ಹಠ ಮಾಡ್ಕೊಂಡಿದ್ಬಿಟ್ಲು. ಇನ್ನು ನೋಡಿ ಎಷ್ಟು ಕ್ಯೂ ಇದೆ. ಈ ಕ್ಯೂ ದಾಟಿ ನಾವು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಹೋಗಬೇಕು. ಸೊ ಚೆನ್ನಾಗಿತ್ತು, ಇಲ್ಲೆಲ್ಲ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾನೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀಟಾಗಿ. ಸೊ ಹಿಂದ್ಗಡೆನೂ ಅಷ್ಟು ಕ್ಯೂ ಇದೆ. ಸೊ ಇವತ್ತು ಊಟ ಸಿಗುತ್ತೋ ಇಲ್ವೋ, ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಗೊಂಬೆ ಇತ್ತು. ನನ್ನ ಮಗಳು ಕೇಳ್ತಾ ಇದ್ಲು ಗೊಂಬೆ ಕೊಡ್ಸೋಕ್ಕೆ. ಸೊ ಇದಕ್ಕೆ ಗೊಂಬೆ ಕೊಡ್ಸೋಣ ಅಂತ ಹೇಳಿ ಯಾವ್ದು ಕೊಡಿಸ್ಬೇಕಂತ ನೋಡ್ತಾ ಇದ್ದೀನಿ. ಹುಡುಗಿ ಗೊಂಬೆ ಬೇಕಂತೆ ಅವಳಿಗೆ, ಜಡೆ ಹಾಕೋ ಥರ, ಬಾಚೋ ಥರ ಎಲ್ಲ ಹುಡುಗಿ ಗೊಂಬೆ ಬೇಕಂತೆ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ. ಹಾಗೋ ಹೀಗೋ ಮಾಡಿ ಒಂದು ಗೊಂಬೆ ತೊಗೊಂಬಂದ್ವಿ. ಅದು ಅವಳಿಗಿಂತ ಡಬಲ್ ಆಗಿದೆ, ಅವಳಿಗಿಂತ 2 ಪಟ್ಟು ಉದ್ದವಾಗಿದೆ. ಸೊ ಕಾರಲ್ಲಿ ಇಟ್ಕೊಳಕ್ಕಾಗ್ತಾಯಿಲ್ಲ, ಹಂಗೆ ಇಟ್ಕೊಂಡಿದ್ದಾಳೆ. ನೋಡಬೇಕು ಎಷ್ಟು ದಿನ ಇಟ್ಕೋತಾಳೆ, ಎಷ್ಟು ದಿನ ಆಟ ಆಡ್ತಾಳೆ ಅಂತ ನೋಡಬೇಕು. ಅದಾದಮೇಲೆ ನಾವು ಧರ್ಮಸ್ಥಳಕ್ಕೆ ಹೋಗೋದು. ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲೇ ಹಾಲ್ಟಿಂಗು. ರೂಮ್ಗೆ ಹೋಗಿದ ತಕ್ಷಣ ಫಸ್ಟ್ ನಾನು ನನ್ನ ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿ ಫ್ರೀಯಾಗಿ ಬಿಟ್ಬಿಟ್ಟೆ. ಪಾಪ ನನ್ನ ಮಗಳಿಗೆ ಚಿಕ್ಕವಳಿಗೆ ಬೆಳಗ್ಗೆಯಿಂದ ಅಲ್ಲೆಲ್ಲ ಓಡಾಡಿ ಎತ್ಕೊಂಡೇ ಇದ್ದು ಅವಳಿಗೆ ಕಿರಿಕಿರಿ ಆಗಿಬಿಟ್ಟಿತ್ತು. ಅಷ್ಟು ಒಂಥರ ಮುಖ ಮಂಕಾಗ್ಬಿಟ್ಟಿದ್ಲು. ರೂಮಿಗೆ ಬಂದಿದ್ದ ತಕ್ಷಣ ಈ ಥರ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿ ಬಿಟ್ಬಿಟ್ಟಿದ್ದ ತಕ್ಷಣ ಆಟ ಆಡ್ಕೊಂಡಿದ್ಲು. ಸೊ ಇವಳಿಗೆ ಮೊಬೈಲ್ ಬೇಕಂತೆ. ಸೊ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ, ಮೊಬೈಲ್ ಕೊಡು ಅಂತ ಹೇಳಿ. ಕೊಡಲ್ಲ ಅಂತ ಹೇಳಿದ್ಕೆ ನೋಡಿ ಹೋಗಿ ಹೇಗೆ ಮಲ್ಕೊಂಡಿದ್ದಾಳೆ ಹಠ ಮಾಡಿಕೊಂಡು. ನಾನು ಬರಲ್ಲ, ಹೋಗು, ಅಲ್ಲೇ ಮಲ್ಕೋತೀನಿ, ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ಹಠ ಮಾಡ್ಕೊಂಡು ಅಲ್ಲಿ ಹೋಗಿ ಎಲ್ಲೋ ಮೂಲೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಿಡ್ದಿದ್ದೇ ಹಠ. ಮಕ್ಕಳು ಬೆಳೀತಾ ಸೊ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಒಂದು ಸಲ ಕೊಟ್ಟರೆ ಏನಂದರೆ ಮತ್ತೆ ಅದನ್ನೇ ಕೇಳ್ತಾರೆ. ಹಾಗಾಗಿ ನಾನು ಕೊಡೋಕ್ಕೆ ಹೋಗಲಿಲ್ಲ. ಆದರೂ ಬಿಡ್ತಾಳಾ? ಸೊ ಅವ್ರ ಅಜ್ಜಿ ಹತ್ರ ಹೋಗಿ ಏನೋ ಹಠ ಮಾಡಿ ಏನೋ ಮಾಡಿಕೊಂಡು ಅವ್ರ ಮೊಬೈಲ್ ಇಸ್ಕೊಂಡು ನೋಡ್ತಾ ಕೂತಿದ್ದಾಳೆ. ಇನ್ನೂ ಇವಳು ನೋಡಿ ಚಿಕ್ಕವಳು, ಅವ್ರ ತಾತನ ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದಾರೆ ಅವ್ರ ತಾತ. ಸೊ ಪಾಪ ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ, ಅಜ್ಜಿ ತಾತನಿಗೂ ಸುಸ್ತಾಗಿದೆ, ನನಗೂ ಸಿಕ್ಕಾಬಟ್ಟೆ ಸುಸ್ತು. ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಹೊರಗಡೆ, ಆದರೂ ಸಿಕ್ಕಾಬಟ್ಟೆ ಸೆಕೆ ಇದೆ ಒಳಗಡೆ. ಹಾಗಾಗಿ ಫ್ಯಾನ್ ಎಲ್ಲ ಬರೋ ಅಂತ ತಿರುಗ್ತಾ ಇದೆ. ಇನ್ನು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ತುಂಬ ಜನ ಇದ್ದರು. ಆಮೇಲೆ ಅಲ್ಲಿ ಏನು ರೂಮ್ಸ್ ಮಾಡಿದಾರಲ್ಲ, ಫಸ್ಟ್ ಟೈಮ್ ಆ ರೂಮ್ಸ್ ಒಳಗೆ ಕೂಡ ಹಾಕ್ಬಿಟ್ಟಿದ್ರು, ನಮ್ಮನ್ನು ಲಾಕ್ ಮಾಡಿಬಿಟ್ಟಿದ್ರು. ಸೊ ಲಾಸ್ಟ್ ಟೈಮ್ ಹೋದಾಗ ಮಕ್ಕಳಿದ್ದಾರೆ ಅಂತ ನನ್ನ ಮತ್ತು ಅತ್ತೆನೂ ಬೇಗ ಬಿಟ್ಬಿಟ್ಟಿದ್ರು ಒಳಗಡೆ. ಇವರಿಬ್ಬರನ್ನ ಮಾತ್ರ ಆ ರೂಮ್ ಒಳಗೆ ಹೋಗಿದ್ರೆ ನನಗೆ ನೋಡಿರಲಿಲ್ಲ. ಈ ಸಲ ಅದನ್ನು ನೋಡಿದೆ. ದರ್ಶನ ಆದಮೇಲೆ ಬಂದು ಇಲ್ಲಿ ಹೋಟೆಲಲ್ಲಿ ತಿಂಡಿ ತಿಂದ್ವಿ. ಸೊ ಇಲ್ಲೂ ಕೂಡ ಏನು ತುಂಬ ಜನ ಇದ್ದರು ಹೋಟೆಲಲ್ಲಿ, ತುಂಬ ವೆಯ್ಟ್ ಮಾಡಿ ನಾವು ಸೀಟ್ ತೊಗೊಂಡಿದ್ದು. ಅಲ್ಲಿಂದ ಡೈರೆಕ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡಿದ್ದೀನಿ. ನಾನು ಧರ್ಮಸ್ಥಳದಲ್ಲಾಗಲಿ ಇಲ್ಲಿ ಕುಕ್ಕೆಲ್ಲಾಗಲಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮು ಬಂದಾಗ ವೀಡಿಯೋ ಮಾಡಿದ್ನಲ್ಲ, ಮತ್ತೆ ಪುನಃ ಅದೇ ರಿಪೀಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಏನು ಮಕ್ಕಳ ಜೊತೆ ಇದ್ದಿದ್ದು ವೀಡಿಯೋಗಳನ್ನ ಮಾತ್ರ ಸ್ವಲ್ಪ ಹಾಕ್ತಾಯಿದ್ದೀನಿ.
ಏನು ನಮ್ಮ ಟ್ರಿಪ್ ಕಂಪ್ಲೀಟ್ ಆಗಬೇಕಲ್ವಾ, ಸೊ ವ್ಲಾಗ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ಹೀಗೆ ಬಂದಿದ್ದೀವಿ ಅಂತ ಅಷ್ಟೇ. ಇನ್ನು ನಮಗೆ ಸುಸ್ತಾಗಿದೆ, ಮಕ್ಕಳನ್ನ ಹಿಡ್ಕೋಬೇಕಲ್ಲ ಅನ್ನೋದಾದರೆ ನಮ್ಮ ಅತ್ತೆಗೆ ನನ್ನ ಮಗಳು ಬಟ್ಟೆ ಕೊಳ್ಳೆ ಮಾಡ್ಕೋತಾಳೆ ಅಂತ ಹೇಳಿ ಅದ್ರ ಮೇಲೆ ಚಿಂತೆ. ಸೊ ಹಾಗಾಗಿ ಅವಳು ಬಟ್ಟೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದಾರೆ, ಉದ್ದ ಆಗಿತ್ತು ಅಂತ ಹೇಳಿ. ಹಾಗಾಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ದರ್ಶನನೂ ತುಂಬ ಚೆನ್ನಾಗಾಯಿತು, ಏನೋ ಒಂಥರ ಸಮಾಧಾನ, ಕುಕ್ಕೆಯಲ್ಲಿ ದರ್ಶನ ಚೆನ್ನಾಗಾಯಿತು ಅಂತ ಹೇಳಿ. ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೊರಟ್ಬಿಟ್ವಿ. ಸೊ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ನಮ್ಮ ಊರು, ನಮ್ಮ ಚೈಲ್ಡ್ಹುಡ್ಡು ಎಲ್ಲ ನೆನಪಾಗೋಯಿತು. ಸೊ ಸಕಲೇಶಪುರಕ್ಕೆ ಹೋಗ್ತಾ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇತ್ತು, ಅರ್ಧದಲ್ಲಿ ನಿಲ್ತಾ ಇತ್ತು, ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.